ತೆರಿಗೆ ಪಾವತಿಸುತ್ತಿದ್ದಾರೆ ಅಂತ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ರು. ಹೀಗಾಗಿ ಹಲವು ಜನ ಹಲವಾರು ರೀತಿಯ ಸಮಸ್ಯೆಯನ್ನ ಎದುರಿಸಿದ್ರು. ತೆರಿಗೆ ಪಾವತಿಸುತ್ತಿದ್ದಾರೆಂದು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ರು. ಟ್ಯಾಕ್ಸ್ ಪೇರ್ ಕಲಂನಲ್ಲಿ ಹೌದು ಎಂಬುದಕ್ಕೆ ಟಿಕ್ ಮಾಡಿದ್ರು. ಅಧಿಕಾರಿಗಳ ಒಂದು ಎಡವಟ್ಟಿಗೆ ಜನ ಆತಂಕದಲ್ಲಿದ್ರು. ಅತ್ತ ರೇಷನ್ ಇಲ್ಲ, ಇತ್ತ ಸರ್ಕಾರಿ ಸೌಲಭ್ಯವೂ ಇಲ್ಲ ಅಂತ ಜನ ಹೈರಾಣಾಗಿದ್ರು. ಸರ್ಕಾರದ ಸೌಲಭ್ಯ ಸಿಗದೆ ಅರ್ಹರು ಕೂಡ ಪರದಾಡಿದ್ರು. ಬಿಗ್ ಬುಲೆಟಿನ್ ನಲ್ಲಿಯೂ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಇದೀಗ ಪಬ್ಲಿಕ್ ಟಿವಿಯ ಅಭಿಯಾನಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ತೆರಿಗೆ ಪಾವತಿಸುತ್ತಿದ್ದಾರೆ ಅಂತ ಹೇಳಿ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ರು. ಬಡ ಜನರ ಪಡಿತರ ಚೀಟಿಯನ್ನ ರದ್ದು ಮಾಡಿದ್ರು. ಹೀಗಾಗಿ ಇದೇ ಸುದ್ದಿಯನ್ನ ನಿರಂತರವಾಗಿ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿದ್ರು. ಅತ್ತ ರೇಷನ್ ಇಲ್ಲ, ಈ ಕಡೆ ಸರ್ಕಾರಿ ಸೌಲಭ್ಯಗಳು ಕೂಡ ಬಡ ಜನರಿಗೆ ಸಿಗ್ತಾ ಇರಲಿಲ್ಲ. ಇದೇ ಸುದ್ದಿಯನ್ನ ಬಿಗ್ ಬುಲೆಟಿನ್ ನಲ್ಲಿಯೂ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರವನ್ನ ಮಾಡಲಾಗಿತ್ತು. ಇದೀಗ ಪಬ್ಲಿಕ್ ಟಿವಿ ಅಭಿಯಾನಕ್ಕೆ ಬಹುದೊಡ್ಡ ಗೆಲುವು ಸಿಕ್ಕಿದ್ದು ಇದು ನಿಮ್ಮ ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್. ತೆರಿಗೆ ಪಾವತಿಸುತ್ತಿದ್ದಾರೆ ಅಂತ ಹೇಳಿ ಹಲವಾರು ಜನರ ಬಡವರ ಅರ್ಹ ಫಲಾನುಭವಿಗಳ ಪಡಿತರ ಚೀಟಿಯನ್ನ ಸರ್ಕಾರ ರದ್ದು ಮಾಡಿತ್ತು. ಇದರಿಂದ ಜನ ಹಲವಾರು ರೀತಿಯ ಸಮಸ್ಯೆಯನ್ನ ಎದುರಿಸಿದ್ರು. ಹೀಗಾಗಿ ಅಂತ ಕರುಣಾಜನಕ ಕಥೆಯನ್ನ ಪಬ್ಲಿಕ್ ಟಿವಿ ಪ್ರಸಾರವನ್ನ ಮಾಡಿದ್ದು. ಈಗ ನಿಮ್ಮ ಪಬ್ಲಿಕ್ ಟಿವಿ ವರದಿಗೆ ಇಂಪ್ಯಾಕ್ಟ್ ಸಿಕ್ಕಿದೆ. ಟ್ಯಾಕ್ಸ್ ಪೇರ್ ಕಲಂನಲ್ಲಿ ಹೌದು ಎಂಬುದಕ್ಕೆ ಅಧಿಕಾರಿಗಳು ಟಿಕ್ ಮಾಡಿದ್ರು. ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಗ್ಯಾರಂಟಿ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಪೇರ್ ಕಲಂನಲ್ಲಿ ಅಧಿಕಾರಿಗಳು ಹೌದು ಎನ್ನುವಂತೆ ಟಿಕ್ ಮಾಡಿದ್ರು. ಹೀಗಾಗಿ ಇಷ್ಟೆಲ್ಲ ಅವಾಂತರಗಳು, ಇಷ್ಟೆಲ್ಲ ಸಮಸ್ಯೆಗಳು ಆಗಿದ್ದು ಇದೇ ವಿಚಾರವನ್ನ ಇಟ್ಕೊಂಡು ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯಲ್ಲಿ ಸರ್ಕಾರ ಎಡವಿದ್ದು ಒಂದ್ ಕಡೆ ಜನರಿಗೆ ರೇಷನ್ ಕೂಡ ಇಲ್ಲ, ಸರ್ಕಾರಿ ಸೌಲಭ್ಯಗಳು ಕೂಡ ಸಿಗ್ತಾ ಇರಲಿಲ್ಲ. ಸರ್ಕಾರದ ಸೌಲಭ್ಯ ಸಿಗದೆ ಅರ್ಹ ಫಲಾನುಭವಿಗಳು ಕೂಡ ಪರದಾಡಿದ್ರು. ಬಿಗ್ ಬುಲೆಟಿನ್ ನಲ್ಲಿಯೂ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಹೀಗಾಗಿ ಪಬ್ಲಿಕ್ ಟಿವಿಯ ನಿರಂತರ ವರದಿಗೆ ಗೆಲುವು ಸಿಕ್ಕಿದೆ.